ಓ ಮೈ ಗಾಡ್ ಎಂತ ಮ್ಯಾಚ್ ಮಗ ಇವತ್ತು. ಲಿಟ್ರಲಿ ಅಲ್ಲಿಗೆ ಹೋಗಿರೋರ್ಗೆಲ್ಲಾರು ಪೈಸಾ ವಸೂಲ್. ಓಕೆನಾ, ಕಾಸು ಕೊಟ್ಟಿರ್ತಾರೆ, ಪೈಸಾ ಅದರಲ್ಲಿ ಹೋಗ್ಬಿಟ್ಟು ಸ್ಟೇಡಿಯಂ ಅಲ್ಲಿ ಯಾರೆಲ್ಲ ನೋಡ್ತಾ ಇದೀರಾ, ಕಂಪ್ಲೀಟ್ ಪೈಸಾ ವಸೂಲ್ ಮ್ಯಾಚು. ಬಟ್ ಜೋಕ ಬದಲು ನಿನಗೇನು ಸ್ವಲ್ಪನಾದ್ರೂ ಇದೆಯಾ ಮಗ? ನಿನಗೆ 250 ರನ್ ಹೊಡಿಯಕ್ಕೆ ಹೊಟ್ಟಿದೆಯಲ್ಲ ನೀನು ಈ ಒಂದು ಸೆಮಿಫೈನಲ್ಸ್ ಅಲ್ಲಿ, ಹೆಂಗ್ ಸಾಧ್ಯ ಹೇಳ್ತಾ ಇದ್ದೀನಿ. ಸಾಧ್ಯ ಮಾಡ್ಬಿಟ್ಟಿದ್ದೆಲ್ಲಪ್ಪ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಆಗ್ತದೆ. ಇಂಡಿಯಾ ಎಲ್ಲ ಫ್ಯಾನ್ಸ್ಗೂ ಕೂಡ ಬಾಯಿಗೆ ಬರ್ಸ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಸ್ವಲ್ಪ ಹೊತ್ತಿನ ನಿಂತ್ಕೊಂಡಿದ್ರೆ ಹಂಗೆ ಬರ್ತಾ ಇತ್ತು. ಬಟ್ ಇಂಡಿಯಾ ಇವತ್ತಿನ ಮ್ಯಾಚ್ನ ಕಂಪ್ಲೀಟ್ ಗೆಲ್ಲೋದಕ್ಕೆ ಅಕ್ಷರ್ ಪಟೇಲೇ ಕಾರಣ ಮಗ. ಕಂಪ್ಲೀಟ್ ಕ್ರೆಡಿಟ್ ಎಲ್ಲಾನು ಕೂಡ ನಾನಾಗಿದ್ರೆ ತಗೋ. ಅಕ್ಷರ್ ಪಟೇಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ನಾನೇ ಕೊಡೋದು ಮೀನ್ಸ್ ಅಕ್ಷರ್ ಪಟೇಲ್ಗೆ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ರಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಎಂತಹ ಕ್ಯಾಶ್ನ ತಗೊಂಡಿದ್ದು ಗುರು. ವಿಲ್ ಜಾಕ್ಸ್ ಮತ್ತೆ ಆರಿ ಬ್ರೋಕ್ತು ಕ್ರೂಷಿಯಲ್ ಕ್ಯಾಚ್ ಗುರು. ಅವೆರಡರಲ್ಲಿ ಒಂದು ಡ್ರಾಪ್ ಆಗಿದ್ರು ಕೂಡ ಇಲ್ಲಿಂದ ಇಂಡಿಯಾ ಮನೆ ಕಡೆ ಬರಬೇಕಾಗಿತ್ತು ಕಣ್ಮುಚ್ಕೊಂಡು ಅಷ್ಟೇ. ಯಾಕಂತ ಹೇಳಿದ್ರೆ ಎಂಥ ಕ್ಯಾಚ್ ಮಗ. ಇನ್ನೊಂದು ಹಂಗೆ ತಗೊಂಡೋಗಿ ಹೋಗಿದ್ರು ಬೌಂಡ್ರಿನಲ್ಲಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಜೋಕಪ್ ಬದಲ್ದೆ ಲಾಸ್ಟು ಹಾರ್ದಿಕ್ ಪಾಂಡ್ಯ ಫಸ್ಟು 6 ಹೊಡ್ಸ್ಕೋತಾರ 19th ಓವರಲ್ಲಿ ಅದು. ಬಟ್ ಏನು ಚೇಸ್ ಮಾಡಿದ್ರು ಜೋಕಪ್ ಬದಲು. ಇಂಡಿಯಾ ಗೆಲ್ಲಬೇಕು ಅಂತ 250 ರನ್ ಹೊಡೆದಿದ್ದಾರೆ. ಏನು 300 ಹೊಡಿತಾರ ಈ ಒಂದು T20? 300 ಹೊಡಿತಾರ? ಏನು ಚೇಸ್ ಮಾಡಕ್ಕೆ ಹೊಟ್ಟಿದ್ದಿಲ್ಲ. ಆಡು ಮಗ ಇದೇ ಥರ ನೀನು RCB ಹೋಗ್ಬಿಟ್ಟು ಹೊಡಿ ಎಲ್ಲ ಮ್ಯಾಚು 100 ಹೊಡಿ. RCB ನಿಮಗೆ ಓಪನಿಂಗ್ ಕೊಡಿಸ್ತೀನಿ ನಾನೆಲ್ಲ ಕೊಡ್ಸೋಕ್ಕಾಗಲ್ಲ. ಬಟ್ ಅಲ್ಲಿ ಸಿಕ್ಕಿದ ಚಾನ್ಸ್ ಎಲ್ಲ ತಗೊಂಡು ಹೊಡಿ ಮಗ ನೀನಲ್ಲಿ ಹೋಗ್ಬಿಟ್ಟು. ಬಟ್ ಏನು ಗುರು, ಇಲ್ಲಿ ಬಂದ್ಬಿಟ್ಟು ಇಂಡಿಯಾದವ್ರಿಗೆ ಕಂಪ್ಲೀಟ್ ಫ್ಯಾನ್ಸ್ ಎಲ್ಲನೂ ಕೂಡ ಸೈಲೆಂಟ್ ಮಾಡಕ್ಕೆ ಹೊಟ್ಟಿದ್ಯಾ. ಯಾವ ಥರ ಸ್ಯಾಮ್ ಕರನ್ ಇಂಟರ್ವ್ಯೂ ಹೇಳ್ಕೊಂಡಿದ್ರು, ಕಂಪ್ಲೀಟ್ ಇಂಡಿಯಾನ ನಾನು ಸೈಲೆಂಟ್ ಮಾಡ್ತೀನಿ. ಅದೇ ಪ್ಯಾಟ್ ಕಮಿನ್ಸ್ ಹೇಳ್ಕೊಂಡಿದ್ರಲ್ಲ ODI ವರ್ಲ್ಡ್ ಕಪ್ಪಲ್ಲಿ, ನಾನು ಇಂಡಿಯಾನ ಫುಲ್ ಸೈಲೆಂಟ್ ಮಾಡ್ತೀನಿ, ನಾವು ಪರ್ಫಾರ್ಮ್ ಮಾಡಿದ್ರೆ ಇಂಡಿಯಾದವರು ಫ್ಯಾನ್ಸ್ ಎಲ್ಲ ಫುಲ್ ಸೈಲೆಂಟ್ ಆಗ್ತಾರೆ, ಅದೇ ನಮಗೆ ಖುಷಿ ಅಂತ ಹೇಳ್ಕೊಂಡಿದ್ರು. ಓಕೆ ಇಂಗ್ಲೆಂಡ್ ಪ್ಲೇಯರ್ಸ್ ಪ್ಲೀಸ್ ಎಲ್ಲರೂ ಕೂಡ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹಂಗೆ ಬಸ್ ಹತ್ಕೊಂಡು ಇಲ್ಲ ಫ್ಲೈಟ್ ಹತ್ಕೊಂಡು ಹೋಗ್ತಾ ಇರಿ, ಮುಗೀತು. ಬಟ್ ಕಂಪ್ಲೀಟ್ ಕ್ರೆಡಿಟ್ ನಾನಂತೂ ಕೊಡೋದು ಅಕ್ಷರ್ ಪಟೇಲ್ಗೆ. 2 ಕ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲು. ಬಟ್ ಬೂಮ್ರಾ ಎಷ್ಟು ಮಾತಾಡ್ತೀಯ ಗುರು ಬೂಮ್ರಾ ಬಗ್ಗೆ. ಒನ್ ಆಫ್ ದಿ ಜೆಮ್ ಅಂತಾನೆ ಹೇಳ್ಬೋದು. ಇದು ಎಂಥ ಟ್ಯಾಲೆಂಟ್ ಅಂದ್ರೆ ರೇರ್ ಟ್ಯಾಲೆಂಟ್ ಮಗ ಇದಂತೂ. ಎಂಥ ಸಿಚುವೇಶನ್ ಅಲ್ಲಿ ಕೊಟ್ಟರು ಆ ಒಂದು ರನ್ನ ಕಂಟ್ರೋಲ್ ಮಾಡಿ ಗೆಲ್ಸ್ಕೊಡ್ತಾರ ಅಂತ ಹೇಳಿದ್ರೆ ಬೂಮ್ರಾ ಒನ್ ಆಫ್ ದಿ ಗ್ರೇಟೆಸ್ಟ್ ಬೌಲರ್ ಆಲ್ ಟೈಮ್ ಮಗ. ನನ್ನ ಪ್ರಕಾರ ಗ್ರೇಟೆಸ್ಟ್ ಬೌಲರ್ ಈ ಒಂದು T20, ಈ ಒಂದು ಜನರೇಷನ್ ಅಲ್ಲಿ, ಈ ಒಂದು T20 ಯುಗದಲ್ಲಿ ಈ ತರ ಬೌಲರ್ ಸಿಗೋದು ತುಂಬಾ ಕಷ್ಟ. ಬಿಕಾಸ್ ಇಂಗ್ಲೆಂಡವರು ಗೊತ್ತು ನಿಮ್ಗೆ ಯಾವ ಥರ ಕ್ರಿಕೆಟ್ ಆಡ್ತಾರೆ ಅಂತ. ಎಲ್ಲ ಫಾರ್ಮ್ಯಾಟಲ್ಲೂ ಸೇಮ್ ಕ್ರಿಕೆಟ್ನೇ ಆಡೋದು T20. ಬಟ್ ಅವ್ರ ವಿರುದ್ಧ ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆದರು ಇವತ್ತಿನ ಇಂಡಿಯನ್ ಬೌಲರ್ಸು. ಬಟ್ ಇವರಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಹಾಕೊಂಡಿದ್ದು. ಆ 19th ಓವರ್ ಇದೆಯಲ್ಲ, 19th ಅಲ್ಲ ಆ್ಯಕ್ಚುಲಿ 18th ಓವರ್ ಇದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಹಾಕೊಂಡಿದ್ದು. 2 ಓವರ್ ಕ್ರೂಷಿಯಲ್ ಆಗಿದ್ದು, ಅದನ್ನ ಕಂಟ್ರೋಲ್ ಮಾಡಿ ಕೊಟ್ಟಿದ್ದು. ಬಟ್ ಹಾರ್ದಿಕ್ ಪಾಂಡ್ಯ ಬ್ರೋ, ಎಷ್ಟು ಜನ ಬಗ್ಗೆ 11th ಪ್ಲೇಯರ್ಸ್ ಬಗ್ಗೆ ಇವತ್ತು ಮಾತಾಡ್ಬೇಕು. ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದೆ. ಹಾರ್ದಿಕ್ ಪಾಂಡ್ಯ ಅಂತೂ ಅವರ 1000 ಅವರ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಕಂಪ್ಲೀಟ್ ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್, ಎಲ್ಲಿ ಇರ್ತಾರೆ ಎಲ್ಲ ಕಡೆ ಅವ್ರದೇ ಫುಲ್ ಅವರೇ ಇನ್ಯಾರು ಇಲ್ಲ. ಅವರಂತೂ ಕ್ರೂಷಿಯಲ್ ಮಚ್ಚ. ಅದು ಕೂಡ ಒಳ್ಳೆ ಬೌಲಿಂಗ್ ಹಾಕೊಂಡಿದ್ದು ಲಾಸ್ಟ್ ಓವರ್ 19th ಓವರು. ಬಟ್ ಶಿವಮ್ ದುಬೆ 20th ಓವರ್ 5 6 ಹೊಡಿಬೇಕು. ಫಸ್ಟ್ ಬಾಲೇ ವಿಕೆಟ್ ತಗೊಡ್ತಾರೆ. ದೆನ್ ರನ್ಔಟ್ ಆಗುತ್ತೆ ಫಸ್ಟ್ ಬಾಲು. ಆಮೇಲೆ ಜೋಫ್ರಾ ಆರ್ಚರ್ ಬರ್ತಾರೆ, ತಗೊಂಡು 6 ಹೊಡ್ಸ್ಕೋತಾರೆ, 2 6 ಹೊಡ್ಸ್ಕೋತಾರೆ. ಬಟ್ ಮತ್ತೆ ವೈಡ್ ಆಗ್ತಾರೆ, ಮತ್ತೆ ಬಾಯಿಗೆ ತಗೋಬೋದಿದ್ದು. ಸೂರ್ಯಕುಮಾರ್ ಅದರಲ್ಲಿ ಲಾಂಗ್ ಆಫ್ ಅಲ್ಲಿ ನಿಂತ್ಕೊಂಡು ಬೈತಿದ್ರೆ ಯಾಕಲ್ಲ ವಿಕೆಟ್ ಮೇಲೆ ಅಂತ ಆ ಥರ ಆಗಿದೆ. ಬಟ್ ಇಂಡಿಯಾ ಅಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಗೆದ್ದಿದ್ದು. ಮತ್ತು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಫೈನಲ್ ಮ್ಯಾಚು 8ನೇ ತಾರೀಕಿರೋದು. ಬಟ್ ಇವತ್ತು ಕಂಪ್ಲೀಟ್ ಕ್ರೆಡಿಟ್ನ ಕೊಡಬೇಕಾಗಿರೋದು ಹ್ಯಾರಿ ಬ್ರೇಕ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಕ್ಯಾಚ್ನ ಬಿಟ್ಟಿದ್ದು ಹ್ಯಾರಿ ಬ್ರೇಕ್ ಅವರು. ಸೊ ಅಲ್ಲೇ ಮ್ಯಾಚು ತುಂಬ ಟರ್ನ್ ಆಗಿದ್ದು. ಬಿಕಾಸ್ ಜೋಫ್ರಾ ಆರ್ಚರ್ ಬೌಲಿಂಗಲ್ಲಿ ಫಸ್ಟು ಸೆಕೆಂಡ್ ಬಾಲ್ ಆ್ಯಕ್ಚುಲಿ ಆ ಒಂದು ಕ್ಯಾಚ್ನ ಹಿಡ್ಕೊಂಡಿದ್ರೆ ಪಕ್ಕ ಇಂಗ್ಲೆಂಡ್ ಗೆಲ್ತಾ ಇದ್ರು. ಇಂಗ್ಲೆಂಡ್ ಇವತ್ತು ಮ್ಯಾಚ್ನ ಸೋಲೋದಕ್ಕೆ ಅವ್ರು ಫೀಲ್ಡಿಂಗಲ್ಲೂ ತುಂಬ ಫಾಲ್ಟ್ನ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟಿಂಗಲ್ಲೂ ಕೂಡ ಸ್ವಲ್ಪ ಅರ್ಜೆಂಟ್ನ ಮಾಡೋದು ಅಂತ ನನಗೇನೋ ಅನ್ನಿಸ್ತೆ. ಸ್ವಲ್ಪ ಟೈಮ್ ತೊಗೊಳಕ್ಕೆ ಟೈಮೇ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಜೋಕಪ್ ಬೆಥೆಲ್ ಥರ ಆಡಬೇಕಾಗಿತ್ತು. ಬಟ್ ಜೋಕಪ್ ಬೆಥೆಲ್ ಅವ್ರದ್ದು ಡೇ ಇತ್ತು ಇವತ್ತು. ಅದಕ್ಕೋಸ್ಕರ ಆ ಒಂದು ಬಿಗ್ ಇನ್ನಿಂಗ್ಸ್ ಬಂದಿದ್ದು. ಅಲ್ಲಿಂದಂತೂ ಸಂಜು ಸ್ಯಾಮ್ಸನ್ ಯಾವ ಥರ ಕಮ್ ಬ್ಯಾಕ್ ಅಂತ ಹೇಳಿದ್ರೆ, ಯಾವುದೇ ಥರ ಪಾಲಿಟಿಕ್ಸ್ ಇದ್ರೂ ಕೂಡ ಈ ಒಂದು ಟ್ಯಾಲೆಂಟ್ನ ಕೂರಿಸಬಾರ್ದು ಮಗ. ಆ ಲೆವೆಲ್ಗೆ ಕಮ್ ಬ್ಯಾಕ್ನ ಮಾಡಿರೋದು. ಎಂತ ನನ್ನ ಮಗ ಸ್ಟಾಪ್ ಮಾಡಿದ್ರು ಗುರು. ಗಾಡ್ಸ್ ಪ್ಲಾನ್ ಇರುತ್ತೆ. ಗಾಡ್ಸ್ ಪ್ಲಾನ್ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಎಲ್ಲರೂ ಏನು ಟೈಮ್ಗೆ ಏನಾಗಬೇಕು ಅಂಥ ಪ್ಲೇಯರೇ ಬರಬೇಕು. ಯಾವ ಟೈಮ್ಗೆ ಯಾರು ಕಷ್ಟಪಡ್ತಿರ್ತಾರೋ ಆ ನನ್ನ ಮಗನೇ ಬಂದು ಪರ್ಫಾರ್ಮ್ ಮಾಡಬೇಕು. ಅಲ್ಲಿವರೆಗೂ ಆ ಒಂದು ಗಾಡ್ಸ್ ಪ್ಲ್ಯಾನು ಚೇಂಜ್ ಆಗಲ್ಲ ಹೇಳ್ತಾ ಇದ್ದೀನಿ. ಸೊ ಎಂಥ ನನ್ನ ಮಗ ಡ್ರಾಪ್ ಮಾಡಿದ್ರು ಕೂಡ ಆ ಒಬ್ಬ ಪ್ಲೇಯರ್ ಬಂದು ಅಲ್ಲಿ ಆಡಲೇಬೇಕು. ಆ ಒಂದು ಕೆಲಸನ ಮಾಡಿದ್ದು ಸಂಜು ಸ್ಯಾಮ್ಸನ್. 2 ಕ್ರೂಷಿಯಲ್ ಇನ್ನಿಂಗ್ಸ್ ಆಡ್ಕೊಟ್ಟಿರೋದು ವೆಸ್ಟ್ ಇಂಡೀಸ್ ಮೇಲೆ ಮತ್ತು ಇವತ್ತು ಇಂಗ್ಲೆಂಡ್ ಮೇಲೆ. ಸೊ ಅಷ್ಟೇ. ಅದಾದ್ಬಿಟ್ರೆ ಇಂಡಿಯಾದಲ್ಲಿ ಪರ್ಫಾರ್ಮೆನ್ಸ್ ಅಂತ ಅಷ್ಟು ಶಿವಮ್ ದುಬೆ ಒಳ್ಳೆ 43 ರನ್ನ ಹೊಡೆದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹಾರ್ದಿಕ್ ಪಾಂಡ್ಯ ರನ್ಔಟ್ನ ಮಾಡಿಸಿದ್ದು.
ಅದೇನೋ ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಒಂದೊಂದ್ಸಲ ಓವರ್ ಕಾನ್ಫಿಡೆಂಟ್ ಆಗಿಬಿಡುತ್ತೆ. ಬಟ್ ಓಕೆ, ಆ ಒಂದು ಕಾನ್ಫಿಡೆಂಟ್ ಹಂಗೆ ಇರಲಿ. ಇನ್ನೊಂದು ಮ್ಯಾಚ್ ಇದೆ, ಅದನ್ನು ಕೂಡ ಡೆಲಿವರ್ ಮಾಡಿಬಿಡಲಿ. ಸೊ 43 ರನ್ನು ಆ್ಯಂಡ್ ಹಾರ್ದಿಕ್ ಪಾಂಡ್ಯ 27 ರನ್ನು ಸಕಾಲಾಗಿ ಹೊಡೆದು. ಹಾರ್ದಿಕ್ ಪಾಂಡ್ಯ 2 6 ಅಂತೂ ಬೆಂಕಿ. ಆ್ಯಂಡ್ ತಿಲಕ್ ವರ್ಮಾ ಅಂತೂ 3 6 ಮಗ ಹ್ಯಾಟ್ರಿಕ್ ಅಂತ ಹೇಳ್ಬೋದು, ಸಕ್ಕತ್ತಾಗಿ ಹೊಡೆದ್ರು. ಆ್ಯಂಡ್ ಜೋಫ್ರಾ ಆರ್ಚರ್ಗಂತೂ ಇವತ್ತು ಫುಲ್ ಡ್ಯಾಮೇಜ್ ಮಾಡಿ ಅಲ್ಲೇನಾದರೂ ಹಾಸ್ಪಿಟಲ್ ಇದ್ದರೆ ಪಕ್ಕದಲ್ಲಿ ಹೋಗಿ ಅಡ್ಮಿಟ್ ಮಾಡಬೇಕು, ಆ ಲೆವೆಲ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು. 4 ಓವರ್ಗಳಲ್ಲಿ ಎಷ್ಟು ಹೊಡ್ಸ್ಕೊಂಡಿದ್ದು, 61 ರನ್ನು ಹೊಡ್ಸ್ಕೊಂಡಿರೋದು, 15 ಎಕಾನಮಿ ಇರೋದು ಅವ್ರದ್ದು, ಒಂದೇ ವಿಕೆಟ್ ತೊಗೊಂಡಿದ್ದು. ಬಟ್ ಅದೇ ಥರ ನಮ್ಮ ಇಂಡಿಯನ್ ಬೌಲರ್ಸರು ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದು. ವರುಣ್ ಚಕ್ರವರ್ತಿ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಜೋಕರ್ ಬದಲಂದು ಎಲ್ಲ ಹಾಕಿದ್ರು ಹೊಡಿತಾರೆ. ಗುಡ್ ಲೆಂತ್ ಹಾಕ್ಲಿ, ಶಾರ್ಟ್ ಬಾಲ್ ಪುಲ್ ಎಲ್ಲ ಹಾಕಿದ್ರು ಹೊಡಿತಾರೆ ಮಗ, ಕಂಪ್ಲೀಟಾಗಿ ಎಲ್ಲ ಹಾಕಿದ್ರು ಹೊಡಿತಾರೆ. ಪಾಪ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ಅಂಥ ಪ್ರೆಷರ್ ಗೇಮಲ್ಲಿ. ಬಟ್ ನಂಬರ್ 1 T20 ಬೌಲರ್ ಗುರು, ನಂಬರ್ 1 T20 ಬೌಲರು ವರುಣ್ ಚಕ್ರವರ್ತಿ, ಅವ್ರಿಗೆ ಕೂಡ ಹೊಡೆದಿದ್ದು ಏನೂ ಮಾಡೋಕ್ಕಾಗಲ್ಲ. ಓಕೆ, ಬಟ್ ಜೋಸ್ ಬಟ್ಲರ್ ಬ್ಯಾಟಿಂಗ್ ಅಂತ ಕಂಪ್ಲೀಟ್ಲಿ ಕೊಲಾಪ್ಸು. 250 ರನ್ನ ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಬಾಲಿಂದನೇ ಹೊಡಿಬೇಕಾಗಿತ್ತು. ಬಟ್ ಪವರ್ ಪ್ಲೇಲಿ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಇಂಗ್ಲೆಂಡ್ಗೆ. ಬಟ್ ಲಾಸ್ಟ್ ಓವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದು, ಬಿಕಾಸ್ ಜೋಕರ್ ಬೆತಲ್ ಹೊಡೆದ್ಬಿಟ್ರು. ಸೊ ಅಲ್ಲಿಂದ ಸಖತ್ತಾಗಿ ಫ್ಲೋ ಸಿಕ್ತು. ಬಟ್ ಇಂಗ್ಲೆಂಡ್ ಬ್ಯಾಟರ್ಸ್ಗಂತೂ ಗ್ರೇಟ್ ಕೊಡಲೇಬೇಕು, ಎಲ್ಲರೂ ಕೊಡೋಕ್ಕಾಗಲ್ಲ. ಬಿಕಾಸ್ ಒಂದು ಕಡೆ ವಿಕೆಟ್ ಬೀಳ್ತಾ ಇದೆ, ಇನ್ನೊಂದು ಕಡೆ ಜೋಕರ್ ಬೆತಲ್ ನೀವು ಹೆಂಗಾದ್ರೂ ಯಾವನಾದರೂ ಔಟ್ ಆಗಿ ನಾನು ಈ ಒಂದು ಮ್ಯಾಚ್ ನನ್ನ ಗೇಮ್ನ ಆಡ್ಕೊಂಡು ಹೋಗಿ ನಾನು ಇಂಗ್ಲೆಂಡ್ನ ಗೆಲ್ಲಿಸ್ತೀನಿ ಅಂತ ಒಂದು ಜಿದ್ನ ತಗೊಂಡು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಆಡ್ತಾ ಇದ್ದು. ಬಟ್ ಒಳ್ಳೆ ಇನ್ನಿಂಗ್ಸ್ ಮಗ, ಇದೇ ಥರ ನಮ್ಮ RCBಗೆ ಬಂದು ಪರ್ಫಾರ್ಮ್ ಮಾಡಿಬಿಟ್ಟು ಇನ್ನೊಂದು ಕಪ್ನ ಎತ್ತಿಸ್ಬಿಡು. ಓಕೆ, ಅಲ್ಲಿಂದ ಹ್ಯಾರಿ ಬ್ರೋಕ್ದು ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ನ ತಗೊಂಡಿದ್ದು ಅಕ್ಷರ್ ಪಟೇಲ್ ಅವರು. ಬೆಸ್ಟ್ ಕ್ಯಾಚ್ ಮಗ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಬ್ರೋ. ಇವತ್ತೇನಾದರೂ ಮ್ಯಾನ್ ಆಫ್ ದಿ ಮ್ಯಾಚ್ನ ಕೊಡೋದಾದ್ರೆ ನಾನಂತೂ ಅಕ್ಷರ್ ಪಟೇಲ್ಗೆ ಕೊಡ್ತೀನಿ, ಯಾರಿಗೂ ಕೊಡೋದು ಅಕ್ಷರ್ ಪಟೇಲ್ಗೆ ಕೊಡ್ತೀನಿ. ಬಿಕಾಸ್ 3 ಕ್ಯಾಚ್ನ ತಗೊಂಡಿದ್ದು ಇವತ್ತು ಮ್ಯಾಚಲ್ಲಿ. ಆ್ಯಂಡ್ ಬೌಲಿಂಗ್ ಕೂಡ ಚೆನ್ನಾಗಿ ಹಾಕ್ಕೊಟ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಂಟೆನ್ಸ್ ಗೇಮಲ್ಲಿ ಆಬ್ವಿಯಸ್ಲಿ ಪ್ರೆಷರ್ ಇರುತ್ತೆ ಮತ್ತು ರನ್ಸ್ ಕೂಡ ಲೀಕ್ ಆಗೇ ಆಗುತ್ತೆ. ಆ್ಯಂಡ್ ಟಾಮ್ ಬಂಟ್ ಅಂತಾಗೋ ಬಂದಾಗ 2 6 ಹೊಡೆದು ಅಕ್ಷರ್ ಪಟೇಲ್ಗೆ. ಸೊ ಅಕ್ಷರ್ ಪಟೇಲ್ಗೆ 3ನೇ ಬಾಲೇ ಬೋಲ್ಡ್ ಆಗಿದ್ದು, ಸ್ವಲ್ಪ ವೇರಿಯೇಷನ್ ಮಾಡೋದು ಅಷ್ಟೇ. ಅದಾದಮೇಲೆ ಬಿಲ್ ಜಾಕ್ಸ್ ಅಂತೂ ಅಕ್ಷರ್ ಪಟೇಲ್ ಸಕಾಲಾಗಿ ಹಿಡಿದ್ರು. ಅಕ್ಷರ್ ಪಟೇಲ್ ಚೆನ್ನಾಗಿ ಕ್ಯಾಚ್ನ ತಗೊಂಡ್ರು. ಬಟ್ ಅವರು ಆ ಒಂದು ಫ್ಲೋ ಇರುತ್ತಲ್ಲ ಹೋಗ್ತಾ ಇತ್ತು. ಬಟ್ ಶಿವಮ್ ದುಬೆ ಆ ಒಂದು ಟೈಮ್ಗೆ ಕರೆಕ್ಟಾಗಿ ಬಂದು ನಿಂತ್ಕೊಂಡಿದ್ರು, ಅಲ್ಲಿ ಗಳ ಥರ ಅಂದರೆ ಕಂಬ ಥರ ಬಂದು ನಿಂತ್ಕೊಂಡಿದ್ರು. ಸೊ ಆ ಒಂದು ಕ್ಯಾಚ್ನ ಈಸಿ ಅವರು ಕೂಡ ಈಸ್ಕೊಂಡು ಅಷ್ಟೇ. ಹಾರ್ದಿಕ್ ಪಾಂಡ್ಯ ಹೋಗ್ಬಿಟ್ಟು ಕಿಸ್ ಕೊಡ್ತಾ ಇರೋದು ಅಕ್ಷರ್ ಪಟೇಲ್ಗೆ ಸಕಾಲಾಗಿತ್ತು ಅದನ್ನು ಕೂಡ. ಮತ್ತು ಸ್ಯಾಮ್ ಕರನ್ ಅಷ್ಟೊಂದೇನೋ ಡ್ಯಾಮೇಜಿಂಗ್ ಮಾಡೋ ಇನ್ನಿಂಗ್ಸ್ ಏನೋ ಆಡಿಲ್ಲ. ಸೊ 1-2 ಅಷ್ಟರಲ್ಲೇ ಡೀಲ್ನ ಮಾಡ್ತಾಯಿದ್ರು. ಸೊ ಸ್ಯಾಮ್ ಕರನ್ ಆದರೂ ಅಲ್ಲಿಂದ ಸ್ವಲ್ಪ ಅವರು ಫಸ್ಟ್ ಬಾಲಿಂದ ಹೊಡೆಯೋಕ್ಕೆ ಟ್ರೈ ಮಾಡಿದರೆ ಇಂಡಿಯಾಗೆ ಕಷ್ಟ ಆಗ್ತಾಯಿತ್ತು. ಸೊ ಬೂಮ್ರಾ ಅಂತೂ ಡೆಲಿವರ್ ಮಾಡಿದ್ದಿದೆಯಲ್ಲ, ಸೊ ಬೂಮ್ರಾ ನೆಕ್ಸ್ಟ್ ಲೆವೆಲು. ಆ್ಯಂಡ್ ಜೋಫ್ರಾ ಆರ್ಚರ್ ತಗೋ, ನಾನು 60 ರನ್ನ ಕೊಟ್ಟಿದ್ದೀನಿ ಬೌಲಿಂಗಲ್ಲಿ, ಸ್ವಲ್ಪನಾದರೂ ಕಾಂಟ್ರಿಬ್ಯೂಟ್ ಮಾಡಿದ ಟೀಮ್ ಇಂಡಿಯಾಗೆ, ಇಂಗ್ಲೆಂಡ್ಗೆ ಅಂತ ಹೇಳ್ಬಿಟ್ಟು 2 6 3 6 ಹೊಡೆದ್ರು. ಆ್ಯಕ್ಚುಲಿ 6 ಹೊಡೆದಿರೋ ಆ ಒಂದು ಫೈನಲ್ ಓವರಲ್ಲಿ 5 6 ಬೇಕಾಗಿತ್ತು ಬಿಡಿ. ಸೊ ಇಷ್ಟು ಇವತ್ತಿನ ಕತೆ. ಸೊ 8ನೇ ತಾರೀಕು ಸಿಗದ ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ. ನನಗೆ ಯಾಕೋ ಇಂಡಿಯಾ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಒಂದು T20 ವರ್ಲ್ಡ್ ಕಪ್ನ. ಬಿಕಾಸ್ ನ್ಯೂಜಿಲ್ಯಾಂಡ್ ಅವರು ಲಕ್ಕಿಲ್ಲ ಮಗ ಈ ಒಂದು ICC ಟೂರ್ನಮೆಂಟಲ್ಲಿ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಿಕಾಸ್ ಎರಡು ಕೂಡ ಬೆಂಕಿ ಟೀಮು ಡಾಮಿನೇಟ್ ಮಾಡಿ ಬಂದಿರೋದು ನ್ಯೂಜಿಲ್ಯಾಂಡು ಫೈನಲ್ಸ್ಗೆ. ಇಂಡಿಯಾದವರು ಫುಲ್ ಗಾಬರಿಯಿಂದ ಬಂದಿರೋದು, ಗಾಬರಿಯಿಂದನೇ ಬಂದಿರೋದು ಇವತ್ತಿನ ಮ್ಯಾಚಲ್ಲಿ ಹೇಳ್ಬೇಕಂತ ಹೇಳಿದ್ರೆ. ಗಾಬರಿ ಅಂದರೆ ಆ ಲೆವೆಲ್ಗೆ ಪ್ರೆಷರ್ನ ಹ್ಯಾಂಡಲ್ ಮಾಡಿ 250 ರನ್ ಕೂಡ ಡಿಫೆಂಡ್ ಮಾಡೋಕ್ಕಾಗದೆ ಅಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಸಕ್ಕತ್ತಾಗೆ ಬೌಲಿಂಗ್ ಹಾಕಿದ್ರು, ಏನೂ ಫಾಲ್ಟ್ ಇಲ್ಲ. ಸೊ ಒಳ್ಳೆ ಕಂಬ್ಯಾಕೇ ಮಾಡಿದ್ರು ಆ್ಯಕ್ಚುಲಿ ಇಂಡಿಯಾ. ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಬಟ್ ಈ ಥರ ಮ್ಯಾಚಸ್ ಆಗಬೇಕು, ಬಾಯಿಗೆ ಬರಬೇಕು. ಅದೇ ಮ್ಯಾಚ್ ಅಂತ ಹೇಳ್ಬೋದು. ಒಂದು ಸೈಡ್ ಹೊಡೆದ್ರೆ ಒಂಥರ ಮಜಾ ಇರಲ್ಲ, ಒಂಥರ ಬೇಜಾರಾಗ್ಬಿಡುತ್ತೆ. ಈ ಥರ ಕ್ರೂಷಿಯಲ್ ಮ್ಯಾಚ್ ಇದ್ದರೆ ಫ್ಯಾನ್ಸ್ ಎಲ್ಲ ಕೂಡ ಕೂತ್ಕೊಂಡು ನೋಡ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ, ಥ್ರಿಲ್ ಆಗಿರುತ್ತೆ, ಕ್ಲೈಮ್ಯಾಕ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಏನು ಅದೇ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಆಯ್ತಲ್ಲ, ಫಿನ್ನಲ್ಲಿ ನಿಂತ್ಕೊಂಡು ಒಂದು ಕಡೆ ಹೊಡೆದಾಕ್ಬಿಟ್ರು, ಅದೇನೋ ಬೇಗ ಡಾಮಿನೇಟ್ ಮಾಡಿ ಗೆದ್ದಂತರ ಬೋರಿಂಗ್ ಗೇಮ್ ಆಗಿಬಿಡ್ತು. ಇದಂತೂ ಇಂಡಿಯಾ ಮ್ಯಾಚ್ ಆಡಿದ್ದೆಲ್ಲ ಸಕ್ಕತ್ತಾಗಿರುತ್ತೆ. ಇಂಡಿಯಾ ಯಾಕೋ ಇವಾಗ ಬರ್ತಾ RCB ಥರ ಕಲಿತಾ ಇದ್ದಾರೆ, ಬೈಕ್ ಬರ್ಸ್ಬಿಟ್ಟು ಗೆಲ್ಲೋದನ್ನ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟ ಆಯಿತು ಇವತ್ತಿನ ಮ್ಯಾಚಲ್ಲಿ, ಸಕ್ಕತ್ತಾಗಿತ್ತು ಮ್ಯಾಚು. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಇಂಡಿಯಾ ಫೈನಲ್ಸ್ಗೆ ಹೋಗಿದ್ದಾರೆ, ನನಗೇನೋ ಇಂಡಿಯಾ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಫೈನಲ್ಸಲ್ಲಿ. ಯಾಕಂತ ಹೇಳಿದ್ರೆ ಇಂಡಿಯಾ ಕಂಪ್ಲೀಟಾಗಿ ಬೌಲಿಂಗ್ ಕೂಡ ಸಕ್ಕತ್ತಾಗಿದೆ, ಬ್ಯಾಟಿಂಗ್ ಅಂತೂ ಒಳ್ಳೆ ಫಾರ್ಮಲ್ಲಿದ್ದಾರೆ ಎಲ್ಲರೂ ಕೂಡ. ಸೊ ನ್ಯೂಜಿಲೆಂಡಲ್ಲಿ ಅಂದ್ಕೊಂಡಂಗೆ ಯಾರಿಗೂ ಕೂಡ ಇನ್ನೂ ಆ ಡೆಪ್ತ್ವರೆಗೂ ಬ್ಯಾಟಿಂಗ್ ಸಿಗಲಿಲ್ಲ. ಸೊ ಟಾಪ್ ಆರ್ಡರ್ಸ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ನ ಮುಗಿಸ್ತಾ ಇರೋದು. ಸೊ ನೋಡೋದ ಏನಾಗುತ್ತೆ ಅಂತ. ಆ ಒಂದು ನ್ಯೂಜಿಲೆಂಡ್ ಟೀಮಲ್ಲೂ ಕೂಡ ಇನ್ನೂ ಎಕ್ಸ್ಪ್ಲೋರ್ ಆಗಿಲ್ಲ ಆ್ಯಕ್ಚುಲಿ ಬ್ಯಾಟಿಂಗಲ್ಲಿ, ಇನ್ನೂ ರನ್ಸ್ ಬರ್ತಾ ಇರೋದು. ಸೊ ಇಲ್ಲಿವರೆಗೂ ಮ್ಯಾಚ್ನ ನೋಡ್ದಂಗೆ ಐ ಡೋಂಟ್ ನೋ ಮಚಾ ಹೂ ವಿನ್ ಅಂತ ಫೈನಲ್ಸಲ್ಲಿ. ಸೊ ನಿಮ್ಗೆ ಯಾರು ವಿನ್ ಆಗ್ತಾರೆ ಫೈನಲ್ಸ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ
ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾನ್ ಅಂದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಸ್ವಲ್ಪ ನೋಟ್ ಮಾಡಿದ್ದೇನೇನು ಅಂತ, ಬಟ್ ಅದೆಲ್ಲ ಹೇಳ್ದಂಗೆ ಆಯಿತು. ಓಕೆ ಬಿಡಿ, ಅಷ್ಟೇ. ಏನು ಕಂಪ್ಲೀಟ್ ಮ್ಯಾಚ್ ನೋಡಿದ್ದೆ, ಎಲ್ಲನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಎಲ್ಲ ನಿಮಗೆ ಬಿಟ್ಟಿದ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಜಾನ್ ಆಗಿ ಟೆಲಿಗ್ರಾಮ್ಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಫೇಸ್ಬುಕ್ ಕೂಡ ಜಾನ್ ಆದರೆ ನಿಮಗೆ ಅಲ್ಲೂ ಕೂಡ ತುಂಬ ಅಪ್ಡೇಟ್ ಸಿಗುತ್ತೆ ಸೇಮ್ ವಿಡಿಯೋ ಅಲ್ಲೂ ಬರುತ್ತೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಮೋರ್ ಅಪ್ಡೇಟ್ಸ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಹೋಗಿ ಜಾನ್ ಆಗಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.